ಬ್ಯಾಟರಾಯನಪುರದಲ್ಲಿ ಮತದಾನ ಮಾಡಿದ್ದಾರೆ. ಇನ್ನೊಂದು ಕಡೆ ಸುಧಾರಾಣಿ ಅವರು ಗಾಂಧಿನಗರದಲ್ಲಿ ಮತದಾನ ಮಾಡಿರೋದು. ಜೊತೆಗೆ ಕತ್ರಿಗುಪ್ಪಿಯಲ್ಲಿ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಬಂದು ವೋಟಿಂಗ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳು ವೋಟಿಂಗ್ ಮಾಡ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದ್ ಕಡೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಯಾವ ವಯಸ್ಸಿನಲ್ಲೂ ಕೂಡ ಅವರ 50+ ವಯಸ್ಸಿನಲ್ಲೂ ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ವೋಟ್ ಮಾಡ್ತಿರೋದು. ಇನ್ನೊಂದು ಕಡೆ ಬುದ್ಧಿವಂತ ಅಂತ ನಾವೇನ್ ಕರಿತೀವಿ ಉಪೇಂದ್ರ ಅವರು ರಿಯಲ್ ಸ್ಟಾರ್ ಅವರು ಕೂಡ ದಂಪತಿ ಸಮೇತರಾಗಿ ಬಂದು ವೋಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಎವರ್ಗ್ರೀನ್ ಬ್ಯೂಟಿ ಅಂತ ಹೇಳ್ಬೋದು ಸುಧಾರಾಣಿ ಅವರು ಕೂಡ ಬಂದು ವೋಟ್ ಮಾಡಿದ್ದಾರೆ. ಸೊ ಎಲ್ಲರೂ ಈ ರೀತಿಯಾಗಿ ತಮ್ಮ ಫ್ಯಾನ್ಗಳಿಗೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಅವರು ಕೂಡ ಬಂದು ವೋಟ್ ಮಾಡಲಿ ಅಂತ. ಕಾಂಗ್ರೆಸ್ ಪೊಲೀಸ್ ಅಧಿಕಾರಿಗಳಿಗೆ ಏನು ಈ ಬಗ್ಗೆ ಈ ಒಂದು ಗಲಾಟೆ ಬಗ್ಗೆ ರವಿಚಂದ್ರನ್ ಅವರು ಮಾತಾಡ್ತಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಎಲ್ಲವನ್ನು ತನಿಖೆಯ ನಂತರ ತಿಳಿಸುತ್ತೇವೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಹೇಳಿಕೆಯನ್ನು ಪಡೆದು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. 100 ಮೀಟರ್ ಇಲ್ಲಿದು ಸೂಕ್ಷ್ಮ ಪ್ರದೇಶ ಇದೆ. ಕೆಲ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದಾವೆ. ವಿ ಹ್ಯಾವ್ ಟೇಕನ್ ಆಕ್ಷನ್ ಅಗೇನ್ಸ್ಟ್ ದೆಮ್. ವಿ ವಿಲ್ ಟೇಕ್. ಥ್ಯಾಂಕ್ ಯು. ಆದ್ರೂ ಕೂಡ ನೀವು ಮೊದಲೇನೆ ಒಂದು ಅಲ್ಲಿ ಸೆಕ್ಯೂರಿಟಿ ಇದನ್ನ ಮಾಡಬೇಕಿತ್ತಲ್ವಾ? ಇದು ಬೆಂಗಳೂರಿನ ದಕ್ಷಿಣ ವಿಭಾಗದ ಡಿಸಿಪಿ ರವಿ ಡಿ ಚನ್ನಣ್ಣನ್ ಅವರು ಹೇಳುವಂತಹ ಮಾತು. ಎಲ್ಲಾ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ. ಈಗ ಬಿ ಸರೋಜಾದೇವಿ ಅವರು ಬಂದು ವೋಟ್ ಮಾಡ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಹಿರಿಯ ನಟಿ ಈಗ ವೋಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಶಿವರಾಜ್ ಕುಮಾರ್, ಉಪೇಂದ್ರ, ಸುಧಾರಾಣಿ ಅವರು ವೋಟ್ ಮಾಡಿದಂತ ದೃಶ್ಯಗಳನ್ನು ತೋರಿಸಿದ್ವಿ. ಈಗ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ವೋಟ್ ಮಾಡೋದಕ್ಕೆ, ಮತದಾನ ಮಾಡೋದಕ್ಕೆ ಬರ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದ್ ಕಡೆ ಹಂಪಿ ನಗರದ ಘರ್ಷಣೆ ಗಲಾಟೆ, ಇನ್ನೊಂದು ಕಡೆ ನಟಿ ವೋಟ್ ಮಾಡ್ತಿದ್ದಾರೆ. ಇನ್ನು ವಿಜಯನಗರದ ಘರ್ಷಣೆ ಬಗ್ಗೆ ನಮ್ಮ ಪ್ರತಿನಿಧಿ ಶ್ಯಾಮ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶ್ಯಾಮ್, ಈ ಒಂದು ಗಲಾಟೆ ಎಷ್ಟೊತ್ತಿಗೆ ಆರಂಭವಾಯಿತು? ಸದ್ಯಕ್ಕೆ ಎಲ್ಲ ತಣ್ಣಗಾಗಿದೆಯಾ ಹೇಗೆ ಅಂತ? 10:10 ಸಂದರ್ಭದಲ್ಲಿ ಹಂಪಿ ನಗರ ಅಂದ್ರೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹಂಪಿ ನಗರ ವಾರ್ಡ್ ನಲ್ಲಿರುವಂತಹ ವಿರೂಪಾಕ್ಷ ಸ್ಕೂಲ್ ನ ಬಳಿ ಈ ಒಂದು ಘಟನೆ ನಡೆದಿದೆ. ಏನು ಮತಗಟ್ಟೆಯ 100 ಮೀಟರ್ ವ್ಯಾಪ್ತಿಯಲ್ಲಿ ಒಂದು ಬಿಳಿ ಗೆರೆಯನ್ನು ಹಿಡಿದಿದ್ದಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಲೈನ್ ಬಳಿ ನಿಂತಿದ್ರು. ಕಾಂಗ್ರೆಸ್ನ ಕಾರ್ಯಕರ್ತರು ಆ ಲೈನ್ ಬಳಿ ಯಾಕೆ ನಿಂತಿದ್ದಾರೆ ಅಂತ ಹೇಳಿ ಒಂದು ಅವ್ರನ್ನ ತೆರಳಿಸಿ ಅವ್ರ ಮೇಲೆ ಹಲ್ಲೆಗೆ ಮುಂದಾದ್ರು. ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆಗೆ ಮುಂದಾದ್ರು. ಆ ಸಂದರ್ಭದಲ್ಲಿ ಹಂಪಿ ನಗರ ಬಿಜೆಪಿ ಕಾರ್ಪೊರೇಟರ್ ಆನಂದ್ ಹೊಸೂರ್ ಅವರು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಕಾಂಗ್ರೆಸ್ನ ಕಾರ್ಯಕರ್ತರು ಆನಂದ್ ಅಂತ ಕಾಂಗ್ರೆಸ್ ಮುಖಂಡ ಆನಂದ್ ಅನ್ನೋರು ಅವ್ರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ರು ಅಂತ ಅವರು ಆರೋಪ ಮಾಡಿದ್ದಾರೆ. ಈಗ ಆನಂದ್ ಅವರ ಒಂದು ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದ್ದು ಮೈಕೈ ಎಲ್ಲ ಕೂಡ ರಕ್ತಮಯ ಆಗಿದೆ. ಅವ್ರನ್ನ ಖಾಸಗಿ ಶರಾವತಿ ನರ್ಸಿಂಗ್ ಹೋಮ್ ಅಂತ ಖಾಸಗಿ ಒಂದು ನರ್ಸಿಂಗ್ ಹೋಮ್ಗೆ ಅವ್ರನ್ನ ದಾಖಲು ಮಾಡಲಾಗಿದೆ. ಖುದ್ದಾಗಿ ಒಂದು ವಿಜಯನಗರ ಕ್ಷೇತ್ರದ ಅಭ್ಯರ್ಥಿ ರವೀಂದ್ರ, ಬಿಜೆಪಿ ಅಭ್ಯರ್ಥಿ ರವೀಂದ್ರ ಅವರು ಶರಾವತಿ ನರ್ಸಿಂಗ್ ಹೋಮ್ಗೆ ಹೊಯ್ಸಳ ಮುಖಾಂತರ ಅವ್ರನ್ನ ಕರೆದೊಯ್ದಿದ್ದಾರೆ. ಆನಂದ್ ಹೊಸೂರ್ ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅಂತ ತಿಳಿದು ಬಂದಿದೆ. ಹಾಗಾಗಿ ಅವರ ಪರಿಸ್ಥಿತಿ ಗಂಭೀರವಾಗಿದೆ. ಈ ಸಂಬಂಧಪಟ್ಟಂಗೆ ಸ್ಥಳಕ್ಕೆ ಬಂದಂತಹ ಡಿಸಿಪಿ ರವಿ ಡಿ ಚಿನ್ನಣ್ಣನವರು ಮತ್ತೆ ಇದು ಪ್ಯಾರಾಮಿಲಿಟರಿ ಫೋರ್ಸ್ ಅವರು ಅಲ್ಲಿನ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಗೊಂಡು ಸ್ಥಳದಲ್ಲಿದ್ದಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸ್ಥಳದಿಂದ ಅಲ್ಲಿಂದ ಚದುರಿಸಿದ್ದಾರೆ. ಮತ್ತೆ ಇದಕ್ಕೆ ಮುನ್ನ ಘಟನೆ ನಡೆದ ನಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ರವೀಂದ್ರ ಅವರ ನೇತೃತ್ವದಲ್ಲಿ ರಸ್ತೆಯಲ್ಲೇ ಕೂತು ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಘೋಷಣೆಯನ್ನು ಕೂಡ ಕೂಗಲಾಯಿತು. ಒಟ್ಟಾರೆ ಈಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ದು ಸ್ಥಳದಲ್ಲಿರುವಂತಹ ಎಲ್ಲರನ್ನೂ ಕೂಡ ಧನ್ಯವಾದ ಮಾಹಿತಿಗಾಗಿ.